ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಸಮೀಪಿಸುತ್ತಿದ್ದು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಭರ್ಜರಿ ಮತಬೇಟೆ ಮಾಡುತ್ತಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅಥಣಿ ತಾಲೂಕಿನ ಸುಂಗನಹಟ್ಟಿ ಗ್ರಾಮದಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ವಕ್ತಾರರೂ ಆದ ಡಾಕ್ಟರ್ CS ದ್ವಾರಕನಾಥ್ ರವರು ಭರ್ಜರಿ ಮತಬೇಟೆ ಮಾಡಿ ಹಿಂದುಳಿದ ವರ್ಗಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ರವರು ಮಾತನಾಡಿ, ಪ್ರಸ್ತುತ ಗ್ಯಾರಂಟಿಗಳ ಕುರಿತು ಮತದಾರರಿಗೆ ಮನವರಿಕೆ ಮಾಡಿದರಲ್ಲದೆ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಎಳೆಯಾಗಿ ವಿವರಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ನ್ಯಾಯ ಸಮಿತಿ ನಾಗರಾಜು ಕೇಶವ, LN ನದಾಫ್, ಮಂಜುನಾಥ್, ವೇಣು ಹೆಣ್ಣೂರ, ದಿವಾಕರ್ ರಾಮದುರ್ಗ, ಹರ್ಷಿತಾ, ಸ್ಥಳೀಯ ಮುಖಂಡರುಗಳಾದ ಬಂಡಾಯ ಸಾಹಿತಿಗಳು YP ಹಿಮ್ಮಡಿಸರ, ಸದಾಶಿವ ಉಪಸ್ಥಿತರಿದ್ದರು. ಲೋಕಸಭಾ ಮತಕ್ಷೇತ್ರದ ಅಥಣಿ ತಾಲೂಕು ಸಂಶೋಧನಕಟ್ಟೆ ಗ್ರಾಮದಲ್ಲಿ ನಾವಿದ್ದೀನಿ. ಬಾಂಧವರೇ, ನೋಡಿ, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ನಮಗಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಗ್ಯಾರಂಟಿ ಅಂದರೆ ಭದ್ರತೆ, ಗ್ಯಾರಂಟಿ ಅಂದರೆ ವಿಶ್ವಾಸ. ಮತ್ತೊಂದು ಅರ್ಥ, ಈ 5 ಗ್ಯಾರಂಟಿಗಳು ಉಳಿಬೇಕಂದ್ರೆ ಮತ್ತು ಇನ್ನು 5 ಗ್ಯಾರಂಟಿಗಳು ನಮಗೆ ಸಿಗಬೇಕಂದ್ರೆ ನಾವು ಈ ಸಾರಿ ಹಸ್ತಕ್ಕೇ ಬೆಂಬಲ ಕೊಡಬೇಕು. ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಏನಿಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ, ಅವರಿಗೆ ಬಹುಮತ, ನಮ್ಮೆಲ್ಲರ ಒಂದು ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅವರಿಗೆ ಬಹುಮತದಿಂದ ಆಳಿಸ್ತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಭವಿಷ್ಯ ಏನಿದೆ ಅಲ್ಲ, ಈಗ ಬಿಜೆಪಿ ಸರ್ಕಾರದವರು ಯಾವ ರೀತಿ ನಮ್ಮನ್ನ ಇನ್ನೂ ಕಡೆಗಣನೆಗೆ ಕಳಿಸ್ತಿದಾರಲ್ಲ, ಅದೆಲ್ಲ ಉತ್ತಮವಾಗಿ ಸಾಧಿಸಿದೆ. ನೋಡಿ, ಮೋದಿ ಅವರು ನಮ್ಮದ ನೆರೆ ಬಂದಾಗೂ ನಮ್ಗೆ ಬಂಡವಾಳ ಬಾಗ್ಲಿಕ್ಕೆ ಬರಲಿಲ್ಲ, ಮತ್ತೆ ಬರ ಬಂದಾಗೂ ನಮ್ಗೆ ಯಾವುದೇ ಪರಿಹಾರ ಕೊಡಲಿಲ್ಲ. ಅದ್ರ ಪ್ರಚಾರಕ್ಕೆ ಮಾತ್ರ ಬಂದು ನನಗೆ ಓಟ್ ಕೊಡ್ರಿ 400 ಪಾರ ಇನ್ನೊಂದ್ಸರಿ ಕೊಡ್ರಿ ಅಂತ ಕೇಳ್ತಾರ. ಅವ್ರು ಏನ್ ಮಾಡಿದಾರ ಅಂತ ನಾವು ಓಟ್ ಕೊಡೋಣ? ನಮ್ಗೆ ಯಾವುದೇ ಅನುಕೂಲ ಇಲ್ಲ, ನಮ್ಮ ಹಿಂದುಳಿದ ವರ್ಗದವರಿಗೆ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ನಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಡೋಣ? ನಮ್ಮ ಬಗ್ಗೆ ಕಾಳಜಿ ಇರೋರು ಬಡವರ ಪಕ್ಷ ಯಾವಾಗ್ಲಿಂದನೂ, ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಬಡವರಿಗಾಗಿ, ಬಡವರ ಒಂದು ಶ್ರೇಯೋಭಿವೃದ್ಧಿಗಾಗಿ, ಶೈಕ್ಷಣಿಕಕ್ಕಾಗಿ, ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಏನ್ ನಮಗೆ ಅನುಕೂಲ ಮಾಡ್ತಾ ಬಂದಿದೆ, ಅವರಿಗೆ ನಾವು ಮತವನ್ನು ಕೊಟ್ಟು ಮುಂದಿನ ಪೀಳಿಗೆಯ ಒಂದು ಅಭಿವೃದ್ಧಿಗಾಗಿ ಈ ಸರಿ ನಾವು ಎಲ್ಲರೂ ಬದ್ಧತೆಯಿಂದ ಮತವನ್ನು ಮಾಡೋಣ. ನೀವಲ್ಲದೆ ನಿಮ್ಮ ಅಕ್ಕ ತಂಗಿಯಂದ್ರು ಎಲ್ಲೆಲ್ಲೋ ದೂರ ಇರ್ತಾರೆ, ಕೆಲಸ ನಿಮಿತ್ತ ಹೋಗಿರ್ತಾರೆ, ಬೇರೆ ಬೇರೆ ಕಾರಣಾಂತರಗಳಿಂದ ಬೇರೆ ಊರಿಗೆ ಹೋಗಿರ್ತಾರೆ. ಅವರು ವೋಟ್ ಎಲ್ಲಿದೆ, ಯಾವ ಕ್ಷೇತ್ರದಲ್ಲಿದೆ ತಿಳಿಸಿ ಅವರನ್ನು ಕರೆದು ನೀವು ಮತವನ್ನು ಚಲಾಯಿಸಿ.